ನಂಜೇಗೌಡರು ನೀವು ಹೇಳಿದ್ರು ನಂಜೇಗೌಡರು ಕೊಡಿ ಅನ್ನುವಂತ ಮಾತನ್ನ ನೀವು ಹೇಳಿದ್ರು. ನಾನೇನು ಅರ್ಜಿ ಹಾಕಿಲ್ಲಪ್ಪ. ನೀವು ಬೇಕಿದ್ರೆ ಸಚಿವರು ಆಗ್ಬೋದು, ದೊಡ್ಡ ಉನ್ನತ ಸ್ಥಾನಕ್ಕೂ ಹೋಗ್ಬೋದು. ನಮ್ಮ ಚಿಕ್ಕ ಪುಟ್ಟದ ಕಾರ್ಯಕರ್ತ ಒಬ್ಬ MLA, ನಾನು KMF ಸ್ಥಾನದ ಆಕಾಂಕ್ಷಿ. ನಾನು ಹಿಂದೆನೆ ಕೇಳಿದ್ರೆ ವಿಮಾನ ಕಾರ್ಮಿಕರಿಗೆ ಕೊಡ್ತಾರಂತ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಬಿಟ್ಕೊಡ್ತಾರೆ ಅನ್ನೋ ಭರವಸೆ ಇದೆ ಅಂತ ಮಾತನಾಡ್ತಾರೆ. ನನಗೆ ಅದರ ಬಗ್ಗೆ ಮಾಹಿತಿನೂ ಇಲ್ಲ. ಆ ವಿಚಾರ ನನ್ನ ಮುಂದೆ ಚರ್ಚೆನಲ್ಲೂ ಇಲ್ಲ. ಅದು ತೀರ್ಮಾನ ಮಾಡುವಂಥವರು ಡೈರೆಕ್ಟರ್ಸು, ಆ ಬಾಡಿ ತೀರ್ಮಾನ ಮಾಡಬೇಕಾಗಿರುವಂಥವ್ರು, ಸರ್ಕಾರ, ಮುಖ್ಯಮಂತ್ರಿಗಳು, ಪಕ್ಷ. ನೀವೇನೋ ಭರವಸೆ ಕೊಟ್ಟಿದ್ದೀರಂತೆ ಸರ್, ನೀವು ಮತ್ತೆ DK ಶಿವಕುಮಾರ್ ಅವರು. ಹೌದು, ನಿಮ್ಮನ್ನೇ ಅಧ್ಯಕ್ಷರನ್ನಾಗಿ ಮಾಡ್ತೀವಿ. ನಾನು ಯಾರು? ನನಗೆ ನಂಜೇಗೌಡರು ನಮ್ಮ ಹಿರಿಯ ನಾಯಕರು. ನಾನು ಕೂಡ ಅವ್ರಿಗೆ ಬೆಂಬಲವಾಗಿ ಕಳೆದ ಬಾರಿ ನಾನು ಕೂಡ ಅವ್ರ ಬೆಂಬಲವಾಗಿ ನಿಂತಿದ್ದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ, ಗೊತ್ತಾಯ್ತಲ್ಲ. ಅದೇನು ಸತ್ಯಕ್ಕೆ ದೂರ ಏನಲ್ಲ, ಸತ್ಯಕ್ಕೆ ಸತ್ಯವಾದಂಥ ಮಾತು. ಸೊ ಇವಾಗ ಅವ್ರು ಏನು ತೀರ್ಮಾನ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಾನೇನು ಹೇಳಿ, ಸದ್ಯಕ್ಕೆ ನನ್ನನ್ನು ಬೆಮ್ಮೂಲಲ್ಲಿ ಕುಣಿಸಿದ್ದಾರೆ, ಬೆಮ್ಮೂಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನೀವು ದಯವಿಟ್ಟು ಎಲ್ಲರೂ ನಂದಿನಿ ತುಪ್ಪನೇ ಬಳಸಿ, ನಂದಿನಿ ಹಾಲನ್ನೇ ಬಳಸಿ. ನಿಮ್ಗೆ ಏನೇ ಸಮಸ್ಯೆಗಳಿದ್ರು ದಯವಿಟ್ಟು ಎಲ್ಲರೂ ಕೂಡ, ನಾನು ನಿಮ್ಮನ್ನ ಮಾಧ್ಯಮದ ಎಲ್ಲ ಸ್ನೇಹಿತರನ್ನ ಮನವಿ ಮಾಡ್ತಾ ಇದ್ದೀನಿ, ನಂದಿನಿ ಪ್ರಾಡಕ್ಟ್ ಅನ್ನ ಬಳಸಿ, ನಂದಿನಿಯನ್ನ ಬೆಳೆಸಿ, ರೈತರನ್ನ ಉಳಿಸಿ. DK ಸುರೇಶ್ ಅವರು ಮನಸ್ಸು ಮಾಡಿದ್ರೆ ರಾಜ್ಯಸಭಾ ಸ್ಥಾನವನ್ನೇ ಪಡ್ಕೊಳ್ಬಹುದು, ಮಂತ್ರಿ ಆಗ್ಬಹುದು, ಅವರಿಗೊಂದು ಇಂಥ KMF ಅಧ್ಯಕ್ಷ ಸ್ಥಾನ ಸಣ್ಣ ಪುಟ್ಟಕ್ಕೆಲ್ಲ ಆಸೆ ಪಡಲ್ಲ ಅಂತ ಹೇಳಿದ್ದಾರೆ. ಈಗ ಹೇಳದ್ನಲ್ಲಪ್ಪ, ನಂದಿನಿ ಉಳಿಸಿ, ನಂದಿನಿ ಬೆಳೆಸಿ, ನಂದಿನಿ ಉಳಿಸಿ, ರೈತರನ್ನ ಬೆಳೆಸಿ. ಅಲ್ಲಪ್ಪ, ನಂದಿನಿ ಉಳಿಸಿ, ರೈತರನ್ನ ಬೆಳೆಸಿ, ನಂದಿನಿ ಉಪಯೋಗಿಸಿ. ಇದು ನನ್ನ ದಯವಿಟ್ಟು ನೀವೆಲ್ಲರೂ ಕೂಡ ನಂದಿನಿ ಪ್ರಾಡಕ್ಟ್ ಅನ್ನೇ ಬಳಸಿ. ಈಗ ನಾನು ಈಗೇನು ಕೆಲಸ ಮಾಡ್ತಾ ಇದ್ದೀನಿ? ನಾನು ಬಣ್ಣ ಹಾಕೊಳ್ಳಿಲ್ಲ ಅಷ್ಟೇ ಅಪ್ಪ.